ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಟೋಟಲ್ ಆಗಿ 12,000 ರೂಪಾಯಿ ಕ್ರೆಡಿಟ್ ಮಾಡಿದ್ದಾರೆ, ನಿಮ್ಮ ಒಂದು ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ ಅಂತ. ಆ್ಯಂಡ್ ಅದರಲ್ಲೂ ತುಂಬ ಜನರು ಕಾಮೆಂಟ್ಸ್ ಮಾಡಿದ್ದಾರೆ. 6K 9K ಎಲ್ಲ ಬಂದಿದೆ. ಆ್ಯಂಡ್ ಒಬ್ಬೊಬ್ರಿಗಂತೂ 24 ಇನ್ಸ್ಟಾಲ್ಮೆಂಟ್ಸ್ ಬಟ್ 2 ವರ್ಷದ ಅಮೌಂಟ್ ಕೂಡ ರಿಸೀವ್ ಮಾಡ್ಕೊಂಡಿದ್ದಾರೆ. 72,000 ಅವರು ರಿಸೀವ್ ಮಾಡ್ಕೊಂಡಿದ್ದಾರೆ. ಸೊ ಓಕೆ, 24 ಮಂತ್ಸ್ ಆದಮೇಲೆ ನಿಮಗೆ ಸ್ಟಾಪ್ ಆಗುತ್ತೆ ಆ್ಯಂಡ್ ಅದರ್ ಡೀಟೇಲ್ಸ್ ಫೆಚ್ ಆಗೋದಿಲ್ಲ. ಸೆಲ್ಫ್ ಡಿಕ್ಲರೇಷನ್ ನಿಮಗೆ ಡಿಸ್ಕ್ಲೋಸ್ ಆಗುತ್ತೆ. ಸೊ ಇಲ್ಲಿ ಇನ್ನೂ ಡಿಕ್ಲರೇಷನ್ ಆಗ್ತಾಯಿಲ್ಲ. ಇವಾಗ ಸೇವಾ ಸಿಂಧು ವೆಬ್ಸೈಟ್ ತುಂಬಾ ಇಶ್ಯೂ ಆಗಿದೆ. ಸೊ ಏನಂತಾರೆ, ಯುವ ನಿಧಿ ಅಂತಲೇ ಇಲ್ಲ, ಇವಾಗ BMTC KSRTC ಅದೆಲ್ಲ ಫ್ರೀ ಬಸ್ ಪಾಸ್ ಹುಡುಗರಿಗೆ ಅಂತ ಏನು ಇವಾಗ DK ಶಿವಕುಮಾರ್ ಅನೌನ್ಸ್ ಮಾಡಿದ್ದಾರೆ, ಪರ್ಟಿಕ್ಯುಲರ್ಲಿ ಮೆನ್ಸ್ಗೆ ಅಂತ ಹೇಳಿ. ಬಿಕಾಸ್ ಆಲ್ರೆಡಿ ಹೆಣ್ಮಕ್ಳಿಗೆ ಫ್ರೀ ಬಸ್ ಪಾಸ್ ಇದೆ. ಇವಾಗ ಗಂಡು ಮಕ್ಕಳಿಗೂ ಕೂಡ ಫ್ರೀ ಬಸ್ ಪಾಸ್ ಕೊಡ್ತಾ ಇರೋದ್ರಿಂದ ಅದು ಕೂಡ ಇವಾಗ ನೀವು ಸೇವಾ ಸಿಂಧುವಲ್ಲಿ ಅಪ್ಲೈ ಮಾಡಲಿಕ್ಕೆ ಬರ್ತಾಯಿಲ್ಲ ಬಿಕಾಸ್ ಆಫ್ ಸರ್ವರ್ ಇಶ್ಯೂ. ಸೊ ಸೆಲ್ಫ್ ಡಿಕ್ಲರೇಷನು ಮಾಡೋಕ್ಕೆ ಬರ್ತಾಯಿಲ್ಲ, ಏನೂ ಮಾಡ್ತಾಯಿಲ್ಲ. ಸೇವಾ ಸಿಂಧುವಲ್ಲಿ ಏನೆಲ್ಲ ಇದೆ ಯಾವುದೂ ಮಾಡೋಕ್ಕೆ ಬರ್ತಾಯಿಲ್ಲ. ಹಾಗಾಗಿ ಸೊ ವೆಯ್ಟ್ ಮಾಡಿ, ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಇದು ಆಗ್ತಾಯಿಲ್ಲ, ಓಕೆನಾ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್, ಆಲ್ಮೋಸ್ಟ್ ಇವಾಗ 3K 6K ಯಾರಿಗೆಲ್ಲ ಕ್ರೆಡಿಟ್ ಆಗಿದೆ ವೆಯ್ಟ್ ಮಾಡಿ, ಇನ್ನೂ ಪೆಂಡಿಂಗ್ ಅಮೌಂಟ್ ಕೂಡ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ರಿಲೀಸ್ ಮಾಡ್ತೀವಿ ಅಂತ ಹೇಳಿಲ್ಲ, ಆಲ್ರೆಡಿ ರಿಲೀಸ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ನನಗೆ ಡಿಪಾರ್ಟ್ಮೆಂಟ್ ಅವರು. ಇವಾಗ ನನಗೆ ಗೊತ್ತಿಲ್ಲ ಯಾರಿಗೆಲ್ಲ ರಿಲೀಸ್ ಮಾಡಿದಾರೋ ಯಾರಿಗೆಲ್ಲ ಇಲ್ಲ. ಬಟ್ ನಾನು ಕಾಲ್ ಮಾಡಿ ವಿಚಾರಿಸಿದಾಗ ನಾವು ಎಲ್ಲ ಪೆಂಡಿಂಗ್ ಅಮೌಂಟ್ಗಳು ನಾವು ರಿಲೀಸ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ, ಓಕೆನಾ. ಸೊ ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಹೇಳಬೇಕಿತ್ತು. ಆ್ಯಂಡ್ ಇನ್ನೊಂದು ಹೈಯರ್ ಸ್ಟಡೀಸ್ ಅಂತ ಬರ್ತಾ ಇದೆ ಅಂತ ಕೂಡ ತುಂಬ ಜನರು ಕೇಳ್ತಾ ಇದ್ರಿ. ಈ ಹೈಯರ್ ಸ್ಟಡೀಸ್ ಬಗ್ಗೆ ನಾನು ಕೇಳಿದಾಗ ಆ ಥರ ಎಲ್ಲ ಬರಲ್ಲಲ್ಲ ಅಲ್ವಾ. ನೀವು ಹೈಯರ್ ಸ್ಟಡೀಸ್ ಮಾಡಿದ್ರೇ ಆ ಥರ ಬರುತ್ತೆ, ಇಲ್ಲಾಂತಂದರೆ ಸುಮ್ಮನೆ ಏನಕ್ಕೆ ತೋರಿಸುತ್ತೆ. ಆ ಥರ ಸುಮ್ಮನೆ ತೋರಿಸಿದ್ರು ಕೂಡ ನಿಮ್ಮದು ಇಲ್ಲ ಆದರೂ ತೋರಿಸ್ತಾ ಇದೆ ಅಂದರೂ ಕೂಡ ಡೋಂಟ್ ವರಿ, ನಿಮಗೆ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ, ಓಕೆನಾ. ಸೊ ಅದು ಟೆಕ್ನಿಕಲ್ ಇಶ್ಯೂಸ್ರಿಂದ ಆ ಥರ ನಿಮಗೆ ಅಲ್ಲಿ ತೋರಿಸುತ್ತೆ. ಸೊ ವರಿ ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ, ಓಕೆ. ಹೈಯರ್ ಸ್ಟಡೀಸ್ ಬಂದರೂ ಕೂಡ ಡೋಂಟ್ ವರಿ, ನಿಮಗೆ ಪೆಂಡಿಂಗ್ ಅಮೌಂಟ್ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ಮಾಹಿತಿ ನನಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಸಿಕ್ಕಿರೋದು, ಹಾಗಾಗಿ ತಿಳಿಸ್ಬೇಕು ಅಂತ ನಾನು ನಿಮಗೆ ತಿಳಿಸಿರೋದು, ಓಕೆ. ಸೊ ಯಾರಿಗಾದರೂ 12,000 ರೂಪಾಯಿ ಕ್ರೆಡಿಟ್ ಆಗಿದೆಯಾ ಅಲ್ವಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ನನಗೂ ಕೂಡ ಗೊತ್ತಾಗಬೇಕು ಡಿಪಾರ್ಟ್ಮೆಂಟ್ ಅವರು ಏನು ನಿಜ ಹೇಳ್ತಿದ್ದಾರೆ ಏನು ಹೇಳ್ತಿದ್ದಾರೆ ಅಂತ ನನಗೂ ಒಂದು ಕ್ಯೂರಿಯಾಸಿಟಿ. ಬಿಕಾಸ್ 12,000 ಆಲ್ 24 ಮಂತ್ಸ್ ಅಮೌಂಟ್ ಯಾರಿಗೆ ರಿಸೀವ್ ಆಗಿದೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆ. ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.